ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಭಾಷಣ ಬ್ಯಾಟಲ್ ತಾರಕಕ್ಕೇರಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲದ ವಿಚಾರವಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವರಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣದ ಸುಮಾರು 11 ಪ್ಯಾರಾಗ್ರಾಫ್ ಅನ್ನ ತೆಗೆದು ಹಾಕುವಂತ ಕೇಳಿದ್ದಾರೆ. ನಾನು ಅದನ್ನು ಓದೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫ್ಗಳಲ್ಲಿ ಕೇಂದ್ರ ಸರ್ಕಾರದ ಜಿ ಬಿಲ್ ಕುರಿತಾದ ಖಂಡನೆ ಮಾತುಗಳು ಇದ್ದಾವೆ ಅನ್ನುವಂಥದ್ದು, ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿರ್ತಕ್ಕಂಥ ಮಾತುಗಳಿದೆ ಅಂತ ಹೇಳಲಾಗಿದೆ. ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ. ರಾಜ್ಯಪಾಲರು ಆ ಭಾಷಣವನ್ನು ಓದೋದಕ್ಕೆ ಒಪ್ಪಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. 11 ಗಂಟೆಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನು ಓದ್ತಾರಾ, ಅಥವಾ ಅವರಿಗೆ ಇಷ್ಟವಿಲ್ಲದ ಆ ಪ್ಯಾರಾಗ್ರಾಫ್ಗಳು ಏನಿದ್ದಾವೆ, ಅವರ ಆಯ್ಕೆ ಅಲ್ಲದ ಪ್ಯಾರಾಗ್ರಾಫ್ಗಳು ಅದನ್ನ ತೆಗೆದುಹಾಕಿ ಓದ್ತಾರಾ, ಅದನ್ನ ಕೈ ಬಿಟ್ಟು ಉಳಿದ ಭಾಗವನ್ನು ಮಾತ್ರ ಓದ್ತಾರಾ? ರಾಜ್ಯ ಸರ್ಕಾರ ಅದಕ್ಕೆ ಹೇಗೆ ಸ್ಪಂದನೆಯನ್ನ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದ ಸುತ್ತ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಭಾಷಣ ಬ್ಯಾಟಲ್ ತಾರಕಕ್ಕೇರಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲದ ವಿಚಾರವಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವರಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣದ ಸುಮಾರು 11 ಪ್ಯಾರಾಗ್ರಾಫ್ ಅನ್ನ ತೆಗೆದು ಹಾಕುವಂತ ಕೇಳಿದ್ದಾರೆ. ನಾನು ಅದನ್ನು ಓದೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫ್ಗಳಲ್ಲಿ ಕೇಂದ್ರ ಸರ್ಕಾರದ ಜಿ ಬಿಲ್ ಕುರಿತಾದ ಖಂಡನೆ ಮಾತುಗಳು ಇದ್ದಾವೆ ಅನ್ನುವಂಥದ್ದು, ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿರ್ತಕ್ಕಂಥ ಮಾತುಗಳಿದೆ ಅಂತ ಹೇಳಲಾಗಿದೆ. ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ. ರಾಜ್ಯಪಾಲರು ಆ ಭಾಷಣವನ್ನು ಓದೋದಕ್ಕೆ ಒಪ್ಪಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. 11 ಗಂಟೆಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನು ಓದ್ತಾರಾ, ಅಥವಾ ಅವರಿಗೆ ಇಷ್ಟವಿಲ್ಲದ ಆ ಪ್ಯಾರಾಗ್ರಾಫ್ಗಳು ಏನಿದ್ದಾವೆ, ಅವರ ಆಯ್ಕೆ ಅಲ್ಲದ ಪ್ಯಾರಾಗ್ರಾಫ್ಗಳು ಅದನ್ನ ತೆಗೆದುಹಾಕಿ ಓದ್ತಾರಾ, ಅದನ್ನ ಕೈ ಬಿಟ್ಟು ಉಳಿದ ಭಾಗವನ್ನು ಮಾತ್ರ ಓದ್ತಾರಾ? ರಾಜ್ಯ ಸರ್ಕಾರ ಅದಕ್ಕೆ ಹೇಗೆ ಸ್ಪಂದನೆಯನ್ನ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದ ಸುತ್ತ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಭಾಷಣ ಬ್ಯಾಟಲ್ ತಾರಕಕ್ಕೇರಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲದ ವಿಚಾರವಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವರಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣದ ಸುಮಾರು 11 ಪ್ಯಾರಾಗ್ರಾಫ್ ಅನ್ನ ತೆಗೆದು ಹಾಕುವಂತ ಕೇಳಿದ್ದಾರೆ. ನಾನು ಅದನ್ನು ಓದೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫ್ಗಳಲ್ಲಿ ಕೇಂದ್ರ ಸರ್ಕಾರದ ಜಿ ಬಿಲ್ ಕುರಿತಾದ ಖಂಡನೆ ಮಾತುಗಳು ಇದ್ದಾವೆ ಅನ್ನುವಂಥದ್ದು, ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿರ್ತಕ್ಕಂಥ ಮಾತುಗಳಿದೆ ಅಂತ ಹೇಳಲಾಗಿದೆ. ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ. ರಾಜ್ಯಪಾಲರು ಆ ಭಾಷಣವನ್ನು ಓದೋದಕ್ಕೆ ಒಪ್ಪಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. 11 ಗಂಟೆಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನು ಓದ್ತಾರಾ, ಅಥವಾ ಅವರಿಗೆ ಇಷ್ಟವಿಲ್ಲದ ಆ ಪ್ಯಾರಾಗ್ರಾಫ್ಗಳು ಏನಿದ್ದಾವೆ, ಅವರ ಆಯ್ಕೆ ಅಲ್ಲದ ಪ್ಯಾರಾಗ್ರಾಫ್ಗಳು ಅದನ್ನ ತೆಗೆದುಹಾಕಿ ಓದ್ತಾರಾ, ಅದನ್ನ ಕೈ ಬಿಟ್ಟು ಉಳಿದ ಭಾಗವನ್ನು ಮಾತ್ರ ಓದ್ತಾರಾ? ರಾಜ್ಯ ಸರ್ಕಾರ ಅದಕ್ಕೆ ಹೇಗೆ ಸ್ಪಂದನೆಯನ್ನ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದ ಸುತ್ತ ಆಗ್ತಾ ಇದೆ. ಕರ್ನಾಟಕದ
ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಭಾಷಣ ಬ್ಯಾಟಲ್ ತಾರಕಕ್ಕೇರಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲದ ವಿಚಾರವಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವರಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣದ ಸುಮಾರು 11 ಪ್ಯಾರಾಗ್ರಾಫ್ ಅನ್ನ ತೆಗೆದು ಹಾಕುವಂತ ಕೇಳಿದ್ದಾರೆ. ನಾನು ಅದನ್ನು ಓದೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫ್ಗಳಲ್ಲಿ ಕೇಂದ್ರ ಸರ್ಕಾರದ ಜಿ ಬಿಲ್ ಕುರಿತಾದ ಖಂಡನೆ ಮಾತುಗಳು ಇದ್ದಾವೆ ಅನ್ನುವಂಥದ್ದು, ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿರ್ತಕ್ಕಂಥ ಮಾತುಗಳಿದೆ ಅಂತ ಹೇಳಲಾಗಿದೆ. ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ. ರಾಜ್ಯಪಾಲರು ಆ ಭಾಷಣವನ್ನು ಓದೋದಕ್ಕೆ ಒಪ್ಪಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. 11 ಗಂಟೆಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನು ಓದ್ತಾರಾ, ಅಥವಾ ಅವರಿಗೆ ಇಷ್ಟವಿಲ್ಲದ ಆ ಪ್ಯಾರಾಗ್ರಾಫ್ಗಳು ಏನಿದ್ದಾವೆ, ಅವರ ಆಯ್ಕೆ ಅಲ್ಲದ ಪ್ಯಾರಾಗ್ರಾಫ್ಗಳು ಅದನ್ನ ತೆಗೆದುಹಾಕಿ ಓದ್ತಾರಾ, ಅದನ್ನ ಕೈ ಬಿಟ್ಟು ಉಳಿದ ಭಾಗವನ್ನು ಮಾತ್ರ ಓದ್ತಾರಾ? ರಾಜ್ಯ ಸರ್ಕಾರ ಅದಕ್ಕೆ ಹೇಗೆ ಸ್ಪಂದನೆಯನ್ನ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದ ಸುತ್ತ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಭಾಷಣ ಬ್ಯಾಟಲ್ ತಾರಕಕ್ಕೇರಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿದೆ. ಈ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ, ಭಾಷಣ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲದ ವಿಚಾರವಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವರಿಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಭಾಷಣದ ಸುಮಾರು 11 ಪ್ಯಾರಾಗ್ರಾಫ್ ಅನ್ನ ತೆಗೆದು ಹಾಕುವಂತ ಕೇಳಿದ್ದಾರೆ. ನಾನು ಅದನ್ನು ಓದೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫ್ಗಳಲ್ಲಿ ಕೇಂದ್ರ ಸರ್ಕಾರದ ಜಿ ಬಿಲ್ ಕುರಿತಾದ ಖಂಡನೆ ಮಾತುಗಳು ಇದ್ದಾವೆ ಅನ್ನುವಂಥದ್ದು, ಜೊತೆಗೆ ಇನ್ನೂ ಅನೇಕ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿರ್ತಕ್ಕಂಥ ಮಾತುಗಳಿದೆ ಅಂತ ಹೇಳಲಾಗಿದೆ. ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ. ರಾಜ್ಯಪಾಲರು ಆ ಭಾಷಣವನ್ನು ಓದೋದಕ್ಕೆ ಒಪ್ಪಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಏನಾಗುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. 11 ಗಂಟೆಗೆ ರಾಜ್ಯಪಾಲರು ಬರ್ತಾರಾ, ಭಾಷಣವನ್ನು ಓದ್ತಾರಾ, ಅಥವಾ ಅವರಿಗೆ ಇಷ್ಟವಿಲ್ಲದ ಆ ಪ್ಯಾರಾಗ್ರಾಫ್ಗಳು ಏನಿದ್ದಾವೆ, ಅವರ ಆಯ್ಕೆ ಅಲ್ಲದ ಪ್ಯಾರಾಗ್ರಾಫ್ಗಳು ಅದನ್ನ ತೆಗೆದುಹಾಕಿ ಓದ್ತಾರಾ, ಅದನ್ನ ಕೈ ಬಿಟ್ಟು ಉಳಿದ ಭಾಗವನ್ನು ಮಾತ್ರ ಓದ್ತಾರಾ? ರಾಜ್ಯ ಸರ್ಕಾರ ಅದಕ್ಕೆ ಹೇಗೆ ಸ್ಪಂದನೆಯನ್ನ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರದ ಸುತ್ತ ಆಗ್ತಾ ಇದೆ.